Hello everyone, welcome to Colourful Kannada. ಸೊ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ CET ಸ್ಟೂಡೆಂಟ್ಸ್ಗಳಿಗೆ ಒಂದು ಫ್ರೆಶ್ ಅಪ್ಡೇಟ್ ಈಗ ತಾನೇ ಇಲ್ಲಿ ಬರ್ತಾ ಇರುವಂಥದ್ದು. ವೆಬ್ಸೈಟ್ ವಿಸಿಟ್ ಮಾಡಿದರೆ ಇಷ್ಟೊತ್ತಿಗಾಗಲೇ ನೀವೇ ನೋಡಿರ್ತೀರಾ. ಕೆಳಗಡೆ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ನಲ್ಲಿ 23/10 UGCET 2021 ಆನ್ಲೈನ್ ಸೀಟು ಹಂಚಿಕೆ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು. ಫೈನಲಿ ಇಲ್ಲಿ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಂಗಂದ್ಮೇಲೆ ಇನ್ಮೇಲೆ ಬೇಗ ಕೌನ್ಸಿಲಿಂಗ್ ನಡೆಯುತ್ತೆ, ಬೇಗ ಮುಗಿಯುತ್ತೆ ಅನ್ನೋ ಒಂದು ಸೂಚನೆ ಕೂಡ ಇಲ್ಲಿ ಎಕ್ಸಾಮಿನೇಷನ್ ಅಥಾರಿಟಿ ಕೊಡ್ತಾ ಇದೆ. ಸೊ ಇದರಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಮತ್ತೆ ನೀವೇನೆಲ್ಲ ತಿಳ್ಕೋಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅಂಡ್ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ CET ಮತ್ತೆ NEET ರಿಲೇಟೆಡ್ ವಿಡಿಯೋಸ್ ಅಪ್ ಟು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿಡಿಯೋಸ್ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಯಾವುದನ್ನು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಇದೊಂದು PDF ಆಗಿದೆ, ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ನೀವು ಹೋದ್ರೆ ವಿಸಿಟ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಆ ಒಂದು ಲಿಂಕ್ ನ ಡೈರೆಕ್ಟ್ ಆಗಿ ಅಲ್ಲಿಂದನೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಬಹುದು, ಫಸ್ಟ್ ಆಫ್ ಆಲ್ ನಾನು ಸ್ಟಾರ್ಟಿಂಗ್ ಪೇಜ್ಗೆ ಬಂದ್ಬಿಡ್ತೀನಿ. ಆಲ್ಮೋಸ್ಟ್ 32 ಪೇಜಸ್ ಇರುವಂಥ ಒಂದು PDF ನ ಇಲ್ಲಿ ಬಿಟ್ಟಿದ್ದಾರೆ. ಸೊ 32 ಪೇಜ್ನು ಈ ವಿಡಿಯೋದಲ್ಲಂತೂ ಡೆಫಿನೆಟ್ಲಿ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಬ್ರೋಚರ್ 3. ಸೊ ನಿಮಗೆ ಆಲ್ರೆಡಿ ಈ ಬ್ರೋಚರ್ 1 ಹಾಗೆ ಈ ಬ್ರೋಚರ್ 2 ಎರಡು ಬ್ರೋಚರ್ ಅವೈಲೇಬಲ್ ಇದೆ. ಒಂದು ಎಕ್ಸಾಮ್ಗಿಂತ ಮುಂಚೆ ಬಂದಿದ್ದು, ಅದಾದಮೇಲೆ ಎಕ್ಸಾಮ್ ಆದಮೇಲೆ ಒಂದು ಬ್ರೋಚರ್ ಬಂತು. ಸೊ ಈಗ ಈ ಬ್ರೋಚರ್ 3 ಇದೆ. ಈ ಬ್ರೋಚರ್ 3ಯಲ್ಲಿ ನಿಮ್ಮ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿ ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ, ಲೈಕ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಎಂಟ್ರಿ ಆಫ್ ಆಪ್ಷನ್ಸ್ ಹೇಗೆ ಮಾಡಬೇಕು, ನೀವು ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ. ಈಗೇನೋ ನೀವು ವೆರಿಫಿಕೇಶನ್ ಮುಗಿಸ್ಕೊಂಡಿದ್ದೀರಾ ಅಂಡ್ ವೆರಿಫಿಕೇಶನ್ ಟೈಮಲ್ಲೇ ನಿಮ್ಗೊಂದು ಬುಕ್ಲೆಟ್ ಕೊಟ್ಟಿರ್ಬೋದು ಅನ್ಕೋತೀನಿ, ನನಗೆ ಗೊತ್ತಿಲ್ಲ. ಕೊಟ್ಟಿದ್ರೆ ಇಟ್ಸ್ ಓಕೆ, ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ನಾವೆಷ್ಟೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು, ನಿಮಗೆ ಅದು ಅರ್ಥ ಆಗೋದೇನಿದೆ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಅರ್ಥ ಮಾಡ್ಕೊಂಡ್ರೆ ಕೌನ್ಸಿಲಿಂಗ್ ನ ಆರಾಮಾಗಿ ಅಟೆಂಡ್ ಮಾಡ್ತೀರಾ. ಪದೇ ವಿಡಿಯೋಸ್ ನೋಡೋದು ಕೂಡ ಬೇಕಾಗಿರೋದಿಲ್ಲ ಅವಾಗ. ಬಟ್ ಎನಿವೆ ವಿಡಿಯೋಸ್ ನೋಡಿ, ನಿಮಗೂ ಕೂಡ ಒಂದಷ್ಟು ಐಡಿಯಾಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಂಟ್ರಿ ಆಫ್ ಆಪ್ಷನ್ಸ್. ಇದಾದ್ಮೇಲೆ ನೀವು ನೋಡ್ಬೋದು ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗಳನ್ನು ನಮೂದಿಸುವುದು. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಡೀಟೇಲ್ಡ್ ಆಗಿ ಕೌನ್ಸಿಲಿಂಗ್ ಟೈಮಲ್ಲಿ ಬಂದಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂದ್ರೇನು, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು PDF ಅಲ್ಲಿ ಇದೆ. ಸೊ ಇದನ್ನ ಈಗ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಪಾರ್ಟ್ ಬೈ ಪಾರ್ಟ್ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಿಳ್ಕೊಂಡ್ರೆ ತುಂಬಾನೇ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೇ ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ. ಸೊ ಇದನ್ನ ತಪ್ಪದೆ ಕೇಳಿಸ್ಕೊಳ್ಳಿ. ಸ್ಲೈಟ್ ಮಿಸ್ಟೇಕ್ ಆದರೂ ಕೂಡ ನಿಮ್ಮ ಕಾಲೇಜಸ್ ಇಂಟರ್ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಯಾವುದೋ ಕಾಲೇಜ್ ಬೇಕಾಗಿರುವಂಥದ್ದು ಮತ್ತೆ ಯಾವುದೋ ಕಾಲೇಜಿಗೆ ಹೋಗುವಂಥ ಸಿಚುವೇಶನ್ ಕೂಡ ಬರಬಹುದು. ಸೊ ಹಾಗಾಗಿ ಈ ಒಂದು ಪ್ರೊಸೆಸ್ಗಳ ಬಗ್ಗೆ ಎಚ್ಚರ ವಹಿಸಿ ತುಂಬ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ಯಾಕಂತ ಅಂದರೆ ನೀವು ಎಷ್ಟೋ ಅನ್ಕೊಂಡ್ಬಿಡ್ತೀರಾ ತುಂಬ ಸಿಲ್ಲಿಯಾಗಿದೆ ಇದು ಮಾಡ್ಬಿಡ್ಬೋದು ಅಂತ. ಬಟ್ ಆಮೇಲೆ ಗೊತ್ತಾಗುತ್ತೆ ಏನಾದರೂ ಒಂದು ಚೂರು ಮಿಸ್ಟೇಕ್ ಆಗಿ ಹೀಗೆ ತುಂಬ ಕೇರ್ಲೆಸ್ ಆಗಿ ಮಾಡಿಬಿಟ್ರೆ ಆಮೇಲೆ ತುಂಬಾ ಸಿಚುವೇಶನ್ ಚೇಂಜಸ್ ಆಗಿಬಿಡುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದೆ ನೋಡ್ತಾ ಹೋಗೋಣ ಏನೆಲ್ಲ ಪ್ರೊಸೆಸ್ ಇದೆ ಅಂದ್ಬಿಟ್ಟು. ಫಸ್ಟ್ ನೀವು ಒಂದು PDF ನ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಏನೇನಿದೆ ಅಂತ ನೀವು ಕೂಡ ತಿಳ್ಕೊಳ್ಳಿ. ಅದಾದ್ಮೇಲೆ ನಾನು ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಇದಿಷ್ಟು ವಿಡಿಯೋದಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಆಗಿತ್ತು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಅಂಡ್ ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಇದೆ. ಮುಂದಿನ ವರ್ಷ NEET ಎಕ್ಸಾಮ್ ಬರೀತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅನ್ಅಕಾಡೆಮಿ ಇಂಡಿಯಾದ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಕಡೆಯಿಂದ ಒಂದು ಗೋಲ್ಡನ್ ಆಪರ್ಚುನಿಟಿನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನೀವು NEET ಎಕ್ಸಾಮ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ನಿಮ್ಮ ಪ್ಲಾನಿಂಗ್ ಹೇಗಿರಬೇಕು, ಸ್ಟ್ರಾಟಜಿನ ಯಾವ ರೀತಿ ಡಿಸೈನ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಇಂಡಿಯಾದ ಟಾಪ್ ಎಜುಕೇಟರ್ಸ್, ಲೆಕ್ಚರರ್ಸ್ ಹಾಗೇನೆ ಪ್ರೀವಿಯಸ್ ಇಯರ್ ನಲ್ಲಿ ಯಾರೆಲ್ಲ ರ್ಯಾಂಕ್ ಇದ್ರು, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಇವರೆಲ್ಲ ಬಂದು ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾರೆ ಏನ್ ಮಾಡಬೇಕು ಅಂತ. ಸೊ ಈ ಒಂದು ಸೆಷನ್ ಮಾತ್ರ ಡೆಫಿನೆಟ್ಲಿ ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಮಲ್ಲಿ ಯಾರಾದ್ರೂ ಡ್ರಾಪರ್ಸ್ ಆಗಿರ್ಬೋದು ಅಥವಾ ಯಾರಾದ್ರೂ ಫ್ರೆಶರ್ಸ್ ಗಳು ಈ ವಿಡಿಯೋನ ನೋಡ್ತಾ ಇರ್ಬೋದು, ಖಂಡಿತವಾಗ್ಲೂ ಈ ಆಪರ್ಚುನಿಟಿನ ಯೂಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಕೇಳ್ಬೋದು ನೀವು ಯಾವ್ದಾದ್ರು ಪೇಮೆಂಟ್ ಮಾಡೋದಿದೆಯಾ ಅಂತ. ಏನೂ ಪೇಮೆಂಟ್ ಬೇಡ, ಟೋಟಲಿ ಫ್ರೀ ಆಗಿರುವಂತ ಸೆಷನ್ ಇದು. ಜಸ್ಟ್ ನಮ್ಮ ಕೋಡ್ ಇದೆ Colourful54 ಅಂತ, ಅದನ್ನ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಈ ಒಂದು ಸೆಷನ್ ಕಂಪ್ಲೀಟ್ ಆಗಿ ಅನ್ಲಾಕ್ ಆಗುತ್ತೆ. ಇದೇ ಅಕ್ಟೋಬರ್ 23, ಡೇಟ್ ನೋಟ್ ಮಾಡ್ಕೊಳ್ಳಿ. ಅಕ್ಟೋಬರ್ 23 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ 2 ಗಂಟೆ ಇರುವಂತಹ ಸೆಷನ್ ಇದು. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಕೋಡ್ ಇರುತ್ತೆ Colourful54 ಅಂತ ಅಪ್ಲೈ ಮಾಡಿದ್ರೆ ಸಾಕು, ಈ ಒಂದು ಸೆಷನ್ ನ ಆರಾಮಾಗಿ ಎಂಟ್ರಿ ಆಗ್ಬೋದು ನೀವು. ಸೊ ಅಲ್ಲಿ ನಿಮಗೆ ಟೈಮ್ ಟೇಬಲ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಏನೆಲ್ಲ ಸ್ಟ್ರಾಟಜಿ ಮೂಲಕ ನೀವು ಪ್ರಿಪೇರ್ ಆಗಬೇಕು, ಸೊ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ಯಾರಾದ್ರೂ ನಿಮ್ಮ ಜೂನಿಯರ್ಸ್ ಇದ್ರೆ ಅವರಿಗೆಲ್ಲರಿಗೂ ರೆಕಮೆಂಡ್ ಮಾಡಿ ಇದನ್ನ, ಯಾರೆಲ್ಲ NEET ಎಕ್ಸಾಮ್ ತಗೋತಾ ಇದ್ದೀರಾ ಅಂತ. ಅಂಡ್ ಇದ್ರ ಜೊತೆಗೆ ಇಲ್ಲಿ ನಿಮಗೆ ಬೇರೆ ಬ್ಯಾಚಸ್ ಗಳು ಕೂಡ ರನ್ ಆಗ್ತಾ ಇರುತ್ತೆ. ನಿಮ್ ಇಷ್ಟ, ಅದನ್ನ ಬೇಕಾದ್ರೆ ಪೇಯ್ಡ್ ಬ್ಯಾಚಸ್ ನೀವು ತಗೋಬಹುದು. ಸೊ ಅದನ್ನೇ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನಿಮಗೆ. ಬಟ್ ಈ ಒಂದು ಏನಿದೆ ಸೆಷನ್ ಮಾತ್ರ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಅಕ್ಟೋಬರ್ 23 ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ. ಅಂಡ್ ಎಂಟೈರ್ಲಿ ಫ್ರೀ ಆಗಿರುತ್ತೆ, ₹1 ಕೂಡ ನಿಮಗೆ ಕಟ್ಟೋದು ಕೇಳೋದಿಲ್ಲ. ಜಸ್ಟ್ ನಮ್ಮ ಕೋಡ್ ಇದೆ Colourful54 ಅಂತ, ಅದನ್ನ ಅಪ್ಲೈ ಮಾಡಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ.